Good afternoon to everybody. Myself is Jagdevappa, Assistant Professor of Psychology, Government First Grade College, Tipaturu, Tumkur District, Karnataka. So in the last session, we have discussed about the educational implication of operant conditioning in learning theory. So today in this session, we are discussing about the observational learning, which is Bandura observational learning. Bandura observational learning. So objective of the Bandura observational learning to understand the Bandura observational learning, which is social learning. So outcomes of this theory to create distinctive two approaches in learning theories like Bandura observational learning, which is social learning. So Bandura observational learning, social learning, Albert Bandura, who is known for the classic Bobo doll experiment, identified this basic form of learning in 1961. The importance of observational learning lies in helping individuals, especially children, acquire new responses by observing others' behavior. So observational learning is a learning that occurs through observing the behavior of others. It is a form of social learning which takes various forms based on various processes. So observational learning method. So observational learning, method of learning that consists of observing and modeling another individual's behavior, attitudes, or emotional expressions. Examples of observational learning include an infant learns to make and understand facial expressions. A child learns to chew after witnessing an older sibling being punished for taking a cookie without tasking. The younger child does not take cookies without permission. So observational learning, method of learning that consists of observing and modeling another individual's behavior, attitudes, or emotional expressions. Observational learning is a major component of Bandura's social learning theory. So this is the Bandura's observational learning. So who is the Albert Bandura? In Kannada, it is called ಅವಲೋಕನ ಅಥವಾ ವೀಕ್ಷಣಾತ್ಮಕ ಕಲಿಕೆ. ಈ ವೀಕ್ಷಣಾತ್ಮಕ ಕಲಿಕೆ ಅಂತಕ್ಕಂಥದ್ದು ಆಲ್ಬರ್ಟ್ ಬಂಡೋರರವರು ಹೇಳಿರುವ ಸಿದ್ಧಾಂತ. ಸೊ ವೀಕ್ಷಣಾತ್ಮಕ ಕಲಿಕೆಯು ಮತ್ತೊಂದು ಸಂಜ್ಞಾನಾತ್ಮಕ ಕಲಿಕೆಯಾಗಿದೆ. ನಾವು ಅನೇಕ ವರ್ತನೆಗಳನ್ನು ನೋಡಿ ಅನುಕರಣೆಯ ಮೂಲಕ ಅದನ್ನು ನಮ್ಮದಾಗಿಸಿಕೊಳ್ಳುತ್ತೇವೆ ಅಥವಾ ಮತ್ತೊಬ್ಬರು ಮಾಡುವುದು ಹೇಳುವುದು ಇಷ್ಟವಾದರೆ ಅನುಕರಿಸುತ್ತೇವೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಅವಲೋಕನ ಅಥವಾ ವೀಕ್ಷಣಾತ್ಮಕ ಕಲಿಕೆ ಅಂಥೇಳಿ ಕರಿತೀವಿ. ವೀಕ್ಷಣಾತ್ಮಕ ಕಲಿಕೆಯಲ್ಲಿ ವ್ಯಕ್ತಿ ಇನ್ನೊಬ್ಬನ ವರ್ತನೆಯನ್ನು ವೀಕ್ಷಿಸಿ ಅನುಕರಣೆಯ ಮೂಲಕ ಆ ವರ್ತನೆಯನ್ನು ಕಲಿಯುತ್ತಾನೆ. ವೀಕ್ಷಿತ ವ್ಯಕ್ತಿಯನ್ನು ರೂಪದರ್ಶಿಯಾಗಿ ಪರಿಗಣಿಸಿ
ತನ್ನ ವರ್ತನೆಯನ್ನು ರೂಪದರ್ಶಿಯ ನಮೂನೆಯಲ್ಲಿ ರೂಪಿಸಿಕೊಳ್ಳುತ್ತಾನೆ. ವೀಕ್ಷಣಾತ್ಮಕ ಕಲಿಕೆಯು ಉದ್ದೇಶಪೂರ್ವಕವಾಗಿ ಅನುಕರಿಸುವುದರಿಂದಲೂ ನಡೆಯಬಹುದು. ಅನೇಕ ವೇಳೆ ಇದು ಅಂಧಾನುಕರಣೆಯ ರೂಪದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಅಂದರೆ ಆಲ್ಬರ್ಟ್ ಬಂಡೋರಾ ಮತ್ತು ಅವನ ಸಹೋದ್ಯೋಗಿಗಳ ಪ್ರಕಾರ ಮಾನವನ ಅದರಲ್ಲೂ ಹಸುಳೆತನ ಮತ್ತು ಬಾಲ್ಯಾವಧಿಯಲ್ಲಿ ಅಧಿಕ ಮಟ್ಟದ ಕಲಿಕೆ ಸಾಗುವುದೇ ಅವಲೋಕನದ ಮೂಲಕವೆಂದು ಅವರು ತೀರ್ಮಾನಿಸಿದ್ದಾರೆ. ಯಾರು? ಆಲ್ಬರ್ಟ್ ಬಂಡೋರಾ ಮತ್ತು ಅವನ ಸಹೋದ್ಯೋಗಿಗಳು. ಆಲ್ಬರ್ಟ್ ಬಂಡೋರಾ ಆ್ಯಂಡ್ ಹಿಸ್ ಫಾಲೋವರ್ಸ್. ಆಲ್ಬರ್ಟ್ ಬಂಡೋರಾರವರು ವೀಕ್ಷಣಾತ್ಮಕ ಕಲಿಕೆ ಅಥವಾ ಅವಲೋಕನ ಕಲಿಕೆಯನ್ನು ನಿಯಂತ್ರಿಸುವ ಮತ್ತು ಸಹಸಂಬಂಧವನ್ನು ಹೊಂದಿರುವ ಅಂಶಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಹೇಳಿದ್ದಾರೆ ನಮಗೆ. ಅಂದರೆ ಕೆಲವೊಂದು ಅಂಶಗಳನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವಲೋಕನ ಕಲಿಕೆಗೆ ಸಂಬಂಧಪಟ್ಟಂತೆ, ವೀಕ್ಷಣಾತ್ಮಕ ಕಲಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾರ್ಯ ನಿರ್ವಹಿಸಬೇಕಾದರೆ ಕೆಲವೊಂದು ಅಂಶಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಮೊದಲನೇದಾಗಿ ಅವಧಾನಾತ್ಮಕ ಪ್ರಕ್ರಿಯೆ, ಧಾರಣಾತ್ಮಕ ಪ್ರಕ್ರಿಯೆ, ಗತಿ ಪುನರುತ್ಪಾದನೆಯ ಪ್ರಕ್ರಿಯೆ, ಅಭಿಪ್ರೇರಣಾತ್ಮಕ ಪ್ರಕ್ರಿಯೆ. ಅವಧಾನಾತ್ಮಕ ಪ್ರಕ್ರಿಯೆ ಎಂದರೆ ವರ್ತನೆಯನ್ನು ವೀಕ್ಷಿಸದೆ ಅನುಕರಿಸಲು ಸಾಧ್ಯವಿಲ್ಲ. ಯಾವ ರೂಪದರ್ಶಿಯ ಮೇಲೆ ವ್ಯಕ್ತಿ ತನ್ನ ಅವಧಾನ ಕೇಂದ್ರೀಕರಿಸುತ್ತಾನೋ ಎಂಬುದು ವ್ಯಕ್ತಿಯ ಸಂವೇದನಾಶೀಲತೆ ಮತ್ತು ರೂಪದರ್ಶಿಯ ಸ್ಥಾನಮಾನಗಳನ್ನು ಅವಲಂಬಿಸಿರುತ್ತದೆ. ಇದು ಅವಧಾನಾತ್ಮಕವಾದಂಥ ಪ್ರತಿಕ್ರಿಯೆಯಾಗಿದೆ. ಇನ್ನು ಧಾರಣಾತ್ಮಕ ಪ್ರಕ್ರಿಯೆ ಎಂದರೆ ಒಂದು ಘಟನೆ ಅಥವಾ ವಿಷಯವನ್ನು ಧಾರಣೀಕರಿಸಿದರೆ ಅವಲೋಕನ ಕಲಿಕೆಯಾಗುತ್ತದೆ. ಇದು ಉತ್ತಮವಾಗಿ ನಡೆಯಬೇಕಾದರೆ ಕಲಿಕಾರ್ಥಿಯ ಮನಸ್ಥಿತಿ, ಬುದ್ಧಿಶಕ್ತಿ, ಗ್ರಹಣ ಸಾಮರ್ಥ್ಯ ಮುಂತಾದ ಅಂಶಗಳು ಪ್ರಭಾವ ಬೀರುತ್ತವೆ. ವೀಕ್ಷಿಸಿದನ್ನು ಮಾನಸಿಕವಾಗಿ ಪೂರ್ವಾಭ್ಯಾಸ ಮಾಡುವುದರ ಮೂಲಕ ಅವುಗಳನ್ನು ಸಂದರ್ಭಗಳಲ್ಲಿ ಹೇಗೆ ಬಳಸಿಕೊಳ್ಳಬೇಕೆಂಬ ಕ್ರಿಯೆಯಲ್ಲಿ ತೊಡಗುವುದೇ ಧಾರಣಾತ್ಮಕ ಪ್ರಕ್ರಿಯೆಯಾಗಿದೆ. ಇನ್ನು ಗತಿ ಪುನರುತ್ಪಾದನೆಯ ಪ್ರಕ್ರಿಯೆ. ಇಲ್ಲಿ ಕಲಿಕಾರ್ಥಿಯು ತನ್ನ ಬೌದ್ಧಿಕ, ಮಾನಸಿಕ, ಭೌತಿಕ ಶಕ್ತಿಯ ಆಧಾರದ ಮೇಲೆ ವೀಕ್ಷಿಸಿದ ವಿಷಯಗಳನ್ನು ಸನ್ನಿವೇಶಗಳಲ್ಲಿ ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳುತ್ತಾನೆಂಬುದೇ ಗತಿ ಉತ್ಪಾದನಾ ಸಾಮರ್ಥ್ಯವಾಗಿದೆ. ಉದಾಹರಣೆಯಾಗಿ ಹೇಳೋದಾದರೆ, ಒಂದು ಸನ್ನಿವೇಶದಲ್ಲಿ ವೀಕ್ಷಿಸಿ ಕಲಿತ ವಿಷಯಗಳು ಬೇರೊಂದು ಸನ್ನಿವೇಶದಲ್ಲಿ ಎಷ್ಟರ ಮಟ್ಟಿಗೆ ಪುನರ್ಮನನ ಮಾಡಿಕೊಳ್ಳುತ್ತಾನೋ ಅದರ ಮೇಲೆ ಅವಲೋಕನ ಕಲಿಕೆ ನಿರ್ಧಾರವಾಗುತ್ತದೆ. ಇನ್ನು ಅಭಿಪ್ರೇರಣಾತ್ಮಕ ಪ್ರತಿಕ್ರಿಯೆ ಅಂದರೆ ಕಲಿಕಾರ್ಥಿಯ ವರ್ತನೆ ಅಭಿಪ್ರೇರಣಾತ್ಮಕ ಪ್ರಕ್ರಿಯೆಯನ್ನು ಅವಲಂಬಿಸಿರುವುದರಿಂದ ಅಪೇಕ್ಷಿತ ಮಟ್ಟಕ್ಕೆ ಪ್ರೇರಣೆ ನೀಡಬೇಕು. ಅವಲೋಕಿತ ಕಲಿಕೆ ಸ್ಥಿರವಾಗಿರಬೇಕಾದರೆ ಬಾಹ್ಯ ಮತ್ತು ಆಂತರಿಕ ಪುನರ್ಬಲನ ಎರಡೂ ಪ್ರೇರಣೆಗಳು, ಅಂದರೆ ಬಾಹ್ಯವಾಗಿರ್ತಕ್ಕಂಥದ್ದು ಆಂತರಿಕವಾಗಿರ್ತಕ್ಕಂಥ ಎರಡೂ ಪ್ರೇರಣೆಗಳು ಸಂದರ್ಭೋಚಿತವಾಗಿ ಒದಗಬೇಕು. ಈ ಎಲ್ಲ ಈಗಾಗಲೇ ಹೇಳಿರುವಂಥ ಎಲ್ಲ ಅಂಶಗಳನ್ನು ವಿವರಿಸಿದೆ. ಅಂದರೆ ಈಗ ಹೇಳಿರುವ ಎಲ್ಲ ಅಂಶಗಳು ವಿವರಿಸಿದ ಆಧಾರದ ಮೇಲೆ ವೀಕ್ಷಣಾತ್ಮಕ ವರ್ತನೆ ವ್ಯಕ್ತಿಯ ವರ್ತನೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಬಂಡೋರಾರವರು ವಿವರಿಸಿದ್ದಾರೆ. ಉದಾಹರಣೆ, ಒಂದು ಪ್ರಯೋಗದಲ್ಲಿ ನಾಯಿಯನ್ನು ಮುಟ್ಟಲು ಭಯಪಡುವ ಮಕ್ಕಳು ನಿರ್ಭಯವಾಗಿ ನಾಯಿಗಳೊಂದಿಗೆ ಆಡುವ ಚಲನಚಿತ್ರ ತೋರಿಸಿದಾಗ ಅವರು ನಾಯಿಗೆ ಹೆದರುವುದನ್ನು ಬಿಟ್ಟಿದ್ದು ಕಂಡುಬಂದಿತು. ಅದೇ ರೀತಿಯಾಗಿ ಸ್ನೇಹಿತನೊಬ್ಬ ಒಂದು ಒಳ್ಳೆಯ ಕಾರ್ಯಕ್ಕೆ ಹಣ ಸಂಗ್ರಹಿಸಲು ಸ್ವಲ್ಪ ಸಮಯ ವಿನಿಯೋಗಿಸುವುದನ್ನು ನೋಡಿರುವ ತಾನು ಅಂತಹುದೇ ಕಾರ್ಯ ಮಾಡತೊಡಗಬಹುದು. ಅದೇ ರೀತಿ ಜೆಮ್ಮರ್ಮನ್ ಮತ್ತು ಡೇಲಿಸ್ ಎಂಬ ಮನೋವಿಜ್ಞಾನಿಗಳು ಕೂಡ ಹಲವಾರು ಪ್ರಯೋಗ ಮಾಡಿ ರೂಪದರ್ಶಿಯೊಬ್ಬ ವಿವಿಧ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುತ್ತಿರುವುದನ್ನು ವೀಕ್ಷಿಸಿದ ಮಕ್ಕಳು ತಾವೂ ಅದೇ ವಿಧದ ಪ್ರಶ್ನೆಗಳನ್ನು ಕೇಳತೊಡಗಿದರು. ಅದೇ ರೀತಿಯಾಗಿ ಶಿಕ್ಷಣದಲ್ಲಿ ಈ ಅವಲೋಕನ ಅಥವಾ ವೀಕ್ಷಣಾತ್ಮಕ ಕಲಿಕೆಯ ಅತ್ಯಗತ್ಯವಾಗಿದೆ ಅಂತ ನಾವು ಹೇಳಬಹುದು. ಏಕೆಂದರೆ ಕೌಶಲ್ಯಗಳ ಕಲಿಕೆಯಲ್ಲಿ, ಭಾಷಾ ಕಲಿಕೆಯಲ್ಲಿ,
ಲಲಿತ ಕಲೆ ಕಲಿಕೆಯಲ್ಲಿ ಸಾಮಾಜಿಕ ನಡವಳಿಕೆಗಳನ್ನು ಸುಧಾರಿಸುವಲ್ಲಿ, ಕೆಲವು ವರ್ತನ ವೈಪರೀತ್ಯಗಳ ಹಾಗೂ ಅಸಹಜ ಭಯಗಳ ನಿವಾರಣೆಗೂ ಕೂಡ ಈ ವೀಕ್ಷಣಾತ್ಮಕ ಅಥವಾ ಅವಲೋಕನ ಕಲಿಕೆಯು ಬಹಳ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇದು ಬಂಡೋರವರ ಸಿದ್ಧಾಂತದಿಂದ. ಸೊ ಇಷ್ಟೆಲ್ಲವೂ ಬಂಡೋರವರ ಸಾಮಾಜಿಕವಾದಂಥ ವೀಕ್ಷಣಾತ್ಮಕ ಅಥವಾ ಅವಲೋಕನ ಕಲಿಕೆಯ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೇನೆ, ತಮ್ಮ ಮುಂದೆ ಇಟ್ಟಿದ್ದೇನೆ, ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅಂದರೆ ಅಬ್ಸರ್ವೇಷನಲ್ ಲರ್ನಿಂಗ್ ಬೈ ಆಲ್ಬರ್ಟ್ ಬಂಡೋರಾ ಅವರ ಸೋಷಿಯಲ್ ಲರ್ನಿಂಗ್ಗೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವ ಮಾಹಿತಿ, ಇನ್ಫಾರ್ಮೇಷನ್ ಏನಂತೀವಿ, ಗೊತ್ತಿರುವ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಾಮಾಣಿಕವಾಗಿ ಹಂಚಿಕೊಂಡಿದ್ದೇನೆ. ಅದು ತಮಗೆ ಅರ್ಥವಾಗಿದೆ ಎಂದು ನಾನು ತಿಳಿದುಕೊಂಡು ಇವತ್ತಿಗೆ ಈ ಒಂದು ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ಧನ್ಯವಾದ.